ಒಳ್ಳೆಯ ಹೆಂಡತಿಯ ಗುಣಗಳು. ಗಂಡ ಸಣ್ಣ ಪುಟ್ಟ ವಿಷಯಕ್ಕೆ ಮನೆಯಲ್ಲಿ ಜಗಳ ಮಾಡಿದಾಗ ಅಂತಹ ಸಮಯದಲ್ಲಿ ತಾಳ್ಮೆ ವಹಿಸುತ್ತಾಳೆ. ಮೊದಲನೆಯದು, ಗಂಡ ಸಂಪಾದನೆ ಮಾಡಿರುವ ಹಣವನ್ನು ಅವಶ್ಯಕತೆಗೆ ಮೀರಿ ಅನವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ. ಏಕೆಂದರೆ ಖರ್ಚು ಮಾಡಿದಷ್ಟು ಗಂಡ ಇನ್ನೊಬ್ಬರ ಹತ್ತಿರ ಸಾಲಗಾರನಾಗಿ ನಿಲ್ಲಬೇಕಾಗುತ್ತದೆ. ಅದರಿಂದ ಇರುವಷ್ಟರಲ್ಲಿಯೇ ಅನುಸರಿಸಿಕೊಂಡು ಹಣವನ್ನು ಸೇವ್ ಮಾಡುತ್ತಾಳೆ. ಗಂಡ ಕುಡುಕನಾದರೂ ಕಷ್ಟನೋ ಸುಖನೋ ಸಂಬಂಧಿಕರಿಗೆ, ಅಕ್ಕಪಕ್ಕದವರಿಗೆ, ತವರು ಮನೆಗೆ ತನ್ನ ಮನೆಯ ಪರಿಸ್ಥಿತಿಯ ಬಗ್ಗೆ ಗೊತ್ತಾಗದಂತೆ ಎಲ್ಲವನ್ನೂ ತನ್ನ ಮನಸ್ಸಿನಲ್ಲಿ ಮುಚ್ಚಿಕೊಂಡು ಮತ್ತು ಅನುಸರಿಸಿಕೊಂಡು ಹೋಗುತ್ತಾಳೆ. ಗಂಡ ಕುಡುಕನಾದರೂ ಎಲ್ಲರೆದುರು ಹೊಗಳುತ್ತಾಳೆ. ಇನ್ನೊಬ್ಬರು ಗಂಡನಿಗೆ ಹೀಯಾಳಿಸಿ ಮಾತನಾಡದಂತೆ ಕುಡುಕ ಗಂಡನನ್ನು ಮನೆಯ ಒಳಗಡೆ ಸರಿ ಮಾಡಿಕೊಳ್ಳುತ್ತಾಳೆ. ಇಂತಹ ಚಿನ್ನದಂಥ ಹೆಣ್ಣು ಎಷ್ಟೇ ಕಷ್ಟ ಬರಲಿ ತನ್ನ ಕುಟುಂಬವನ್ನು ನೂರಾರು ಜನ ಹೊಗಳುವಂತೆ ಮಾಡುತ್ತಾಳೆ ಹೊರತು ನೂರಾರು ಜನ ತನ್ನ ಕುಟುಂಬ ಮತ್ತು ಗಂಡನ ಆಡಿಕೊಂಡು ನಗುವಂತೆ ಸಂಸಾರವನ್ನು ಬೀದಿಗೆ ತರುವುದಿಲ್ಲ. ಇಂತಹ ಹೆಣ್ಣು ಗಂಡನ ಮನೆಯಲ್ಲಿ ಶಾಶ್ವತವಾಗಿ ಬಾಳುತ್ತಾಳೆ. ಏಕೆಂದರೆ ಇಂತಹ ಹೆಣ್ಣಿಗೆ ಗೊತ್ತು, ಗಂಡನ ಮನೆಯಲ್ಲಿ ಇಂದು ಇಂತಹ ಕಷ್ಟಗಳನ್ನೆಲ್ಲೋ ಅನುಸರಿಸಿಕೊಂಡು ಸರಿಪಡಿಸಿಕೊಳ್ಳದೆ ಹೋದರೆ ಮುಂದೆ ನನಗೆ ಯಾರೂ ಗತಿಯಿಲ್ಲ. ವಯಸ್ಸು ಇರುವಷ್ಟು ದಿನ ಹೊರಗಡೆ ದುಡಿದುಕೊಂಡು ಜೀವನ ಮಾಡಬಹುದು. ಆದರೆ ವಯಸ್ಸಾದ ನಂತರ ನನ್ನ ಪಾಡು ಭಿಕ್ಷುಕರಿಗಿಂತಲೂ ಕೀಳಾಗುತ್ತದೆ. ಅದರಿಂದ ತನ್ನ ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಪ್ರತಿಯೊಂದನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಮತ್ತು ಸರಿ ಮಾಡಿಕೊಂಡು ಗಂಡನ ಮನೆಯಲ್ಲಿ ಜೀವನ ಪೂರ್ತಿ ಬಾಳಬೇಕೆಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಕೆಟ್ಟ ಹೆಂಡತಿಯ ಗುಣಗಳು. ಮೊದಲನೆಯದು, ಸಂಸಾರದಲ್ಲಿ ಸಣ್ಣ ಪುಟ್ಟ ಜಗಳ ಆದರೂ ತವರು ಮನೆಗೆ ಹೇಳುವುದು ಮತ್ತು ಅಣ್ಣ ತಮ್ಮಂದಿರನ್ನ ಕರೆಸಿ ಗಂಡನಿಗೆ ಹೊಡೆಸುವುದು. ಊರು ಸುತ್ತ ಮನೆಯ ಪರಿಸ್ಥಿತಿಯನ್ನು ಹೇಳಿಕೊಂಡು, ಅಂದರೆ ಮನೆಗೆ ನನ್ನ ಗಂಡ ದಿನಸಿ ಸಾಮಗ್ರಿಗಳನ್ನು ತಂದು ಹಾಕುವುದಿಲ್ಲ ಎಂದು ಇಲ್ಲಸಲ್ಲದ ಆರೋಪಗಳನ್ನು ಗಂಡನ ಮೇಲೆ ಹೇಳುತ್ತಾ ಗಂಡನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕುತ್ತಾಳೆ. ಮನೆಯಲ್ಲಿ ಬಡತನ ಇದೆ ಎಂದು ಗೊತ್ತಾದರೂ ಕೂಡ ಅವಳಿಷ್ಟದಂತೆ ಬದುಕನ್ನು ಬಾಳಲು ಇಷ್ಟಪಡುತ್ತಾಳೆ. ಅನವಶ್ಯಕವಾಗಿ ಆಡಂಬರದ ಜೀವನಕ್ಕೆ ಹಣವನ್ನು ಖರ್ಚು ಮಾಡುತ್ತಾಳೆ. ಗಂಡನನ್ನು ಇನ್ನೊಬ್ಬರ ಹತ್ತಿರ ಸುಖ ಸಂತೋಷಕ್ಕಾಗಿ ಸಾಲಗಾರನಾಗಿ ಮಾಡುತ್ತಾಳೆ. ಗಂಡ ಏನಾದರೂ ಇವಳಿಷ್ಟದಂತೆ ಹೇಳಿದ ಹಾಗೆ ಕೇಳದಿದ್ದರೆ ಗಂಡನನ್ನು ಬಿಟ್ಟು ಒಂಟಿಯಾಗಿ ಬದುಕುತ್ತೇನೆ ಎಂದು ತವರು ಮನೆಗೆ ಹೋಗುವುದು, ಮನೆ ಬಿಟ್ಟು ಪಟ್ಟಣಗಳಲ್ಲಿ ದುಡಿದುಕೊಂಡು ಬಾಳುತ್ತೇನೆ ಎಂದು ಹೋಗುವುದು ಮಾಡುತ್ತಾಳೆ. ಗಂಡ ಕುಡುಕನಾದರೆ ಗಂಡನಿಗೆ ಅಕ್ಕಪಕ್ಕದವರು ಎದುರು ಅವಾಚ್ಯ ಶಬ್ದಗಳಿಂದ ಬೈಯುವುದು, ನಂತರ ಊರಿನ ಜನಗಳೆಲ್ಲ ಆಡಿಕೊಂಡು ನಗುವಂತೆ ಮಾಡುತ್ತಾಳೆ. ಗಂಡನನ್ನು ಸರಿದಾರಿಗೆ ತರುವುದಕ್ಕೆ ಪ್ರಯತ್ನ ಪಡುವುದಿಲ್ಲ. ಇಂತಹ ಹೆಣ್ಣಿನ ಜೊತೆ ಬಾಳುವುದಕ್ಕಿಂತ ಒಬ್ಬ ಗಂಡು ಒಂಟಿಯಾಗಿದ್ದರೆ ಸರಿ. ಇಂತಹ ಹೆಣ್ಣಿಗೆ ಮುಂದೆ ತವರು ಮನೆಯವರು ಕೂಡ ಕಷ್ಟ ನೋವನ್ನು ಕೇಳದೆ ಗಂಡನನ್ನು ಬಿಟ್ಟು ಬಂದವಳೆಂದು ಮನೆಯಿಂದ ಹೊರಗೆ ಹಾಕುತ್ತಾರೆ. ಆಗ ಭಿಕ್ಷುಕರಿಗಿಂತಲೂ ಕೀಳಾಗಿ ಇನ್ನೊಬ್ಬರ ಹತ್ತಿರ ಬೇಡಿ ತಿನ್ನುವ ಪರಿಸ್ಥಿತಿಗೆ ಬರುತ್ತಾಳೆ. ಇಂತಹ ಹೆಣ್ಣು ಸತ್ತರೂ ಕೂಡ ಸಂಬಂಧಿಕರು, ಕುಟುಂಬದವರು ನೋಡಲು ಇಷ್ಟಪಡುವುದಿಲ್ಲ. ಎಲ್ಲ ಚೆನ್ನಾಗಿದ್ದಾಗ ಮಾತ್ರ ಎಲ್ಲ ನಮ್ಮ ಹತ್ತಿರಕ್ಕೆ ಬರುತ್ತಾರೆ. ಹಾಳಾದರೆ ಮನೆಯ ಮಗಳಾಗಲಿ ಮಗನಾಗಲಿ ಯಾರು ಕೂಡ ಹಾಳಾಗಿರುವವರ ಕಡೆ ತಿರುಗಿ ನೋಡುವುದಿಲ್ಲ. ನೆನಪಿರಲಿ, ಎಷ್ಟೇ ಕಷ್ಟ ಬಂದರೂ ಗಂಡನ ಮನೆಯಲ್ಲಿಯೇ ಒಂದು ಹೆಣ್ಣು ಬಾಳಬೇಕು. ಆಗಲೇ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಗೌರವ ಮತ್ತು ಮರ್ಯಾದೆ.